ಎಲ್ಲರಿಗೂ ನಮಸ್ಕಾರ. ನಾನು ಶ್ರುತಿ. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್. ಫ್ರೆಂಡ್ಸ್, ನಾನು ಬೆಳಗ್ಗೆ ಟಿಫನಿಗೆ ಅಂತೇಳ್ಬಿಟ್ಟು ಹಿಂದಿನ ದಿನ ಇಡ್ಲಿಗೆ ನೆನೆಸಿದ್ದೆ. ಸೊ ಆ ಇಡ್ಲಿ ಬ್ಯಾಟರ್ನ ನಾವು ಪ್ಲೇಟ್ಸಿಗೆ ಹಾಕೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೆ. ಅತ್ತೆ ಬಂದು ಕಪ್ ಇಡ್ಲಿ ಮಾಡೋಣ, ತುಂಬ ದಿನ ಆಯಿತು ಅಂದರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಕಪ್ ಇಡ್ಲಿ ಹಾಕೋಣ ಅಂತ ರೆಡಿ ಮಾಡ್ಕೊತಾ ಇದ್ದೆ. ಸೊ ನಮ್ಮ ಮನೇಲಿ ಇದು ಜಸ್ಟ್ 6 ಕಪ್ಸ್ ಮಾತ್ರ. ಸೊ ಈ ಥರ ಮಾಡಿದ್ರೆ ಒಂದು 3 to 4 ಟೈಮ್ಸ್ ನಾವು ಬೇಯಿಸ್ಕೋಬೇಕಾಗತ್ತೆ. ಅದನ್ನೇ ಅಂದ್ಕೊಂಡು ಅತ್ತೆ ಅಷ್ಟರೊಳಗೆ ಕಾಫಿಗೆ ಗ್ಲಾಸ್ ಬರುತ್ತಲ್ವ, ಯೂಸ್ ಅಂಥ ಕಾಫಿ ಗ್ಲಾಸು, ಸೊ ಅದರೊಳಗೆ ಹಾಕೋದು ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ಅದಕ್ಕೂ ಕೂಡ ನಾನು ತುಪ್ಪ ಎಲ್ಲ ಸವರ್ಬಿಟ್ಟು ಇಡ್ಲಿ ಬ್ಯಾಟರ್ನ ಹಾಕಿ ಬೇಯೋದಕ್ಕೆ ಇಟ್ಟಿದ್ದೆ. ಬಟ್ ತುಂಬಾ ಚೆನ್ನಾಗಿ ಬಂತು. ನಾನು ಅಂದ್ಕೊಂಡಿದ್ದು ಯೂಶ್ವಲಾಗಿ ಅದು ಹಬೆಲ್ ಬೇಯುತ್ತಲ್ಲ, ಕಪ್ ಏನಾದರೂ ಫುಲ್ ಮೆತ್ತಗಾಗಿಬಿಡತ್ತೇನೋ ಅಂದ್ಕೊಂಡಿದ್ದೆ. ಬಟ್ ತುಂಬಾ ಚೆನ್ನಾಗಿ ಬಂತು ಇಡ್ಲಿ, ಮತ್ತು ಎಲ್ಲೂ ಅಂಟ್ಕೊಂಡಿಲ್ಲ, ತುಂಬ ಚೆನ್ನಾಗಿ ಬಂತು. ಸೊ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋವಂಥ ಉದ್ದೇಶ ಬಂದು, ಯಾರ ಮನೆಯಲ್ಲೆಲ್ಲ ಕಪ್ ಇಡ್ಲಿ ಮಾಡೋದು ಕಪ್ಸ್ ಇರಲ್ಲ, ಸೊ ಈ ರೀತಿ ನಾವು ಯೂಸ್ ಆ್ಯಂಡ್ ಥ್ರೋ ಕಪ್ಪಿಗೆ ಹಾಕ್ಕೊಂಡ್ರೆ ಶೇಪ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ, ಮತ್ತು ಅಂಟಲ್ಲ, ತೊಳೆಯೋ ಸಮಸ್ಯೆ ಕೂಡ ಇರಲ್ಲ. ನಾವು ಯೂಸ್ ಮಾಡಿದ ನಂತರ ಇದನ್ನು ನಾವು ಎಸಿಬೋದು. ಅಂದರೆ 1 2 to 3 ಟೈಮ್ಸ್ ನಾವು ಬೇಯಿಸ್ಕೋಬೋದು ಅದನ್ನು ಅಟ್ ಎ ಟೈಮು. ಅದಾದ ನಂತರ ನಾವು ಅದನ್ನು ಎಸಿಬೋದು. ಸೊ ಈ ಥರ ಯೂಸ್ ಆಗುತ್ತೆ. ನಾನು ತೋರಿಸ್ತೀನಿ ಇಡ್ಲಿ ಯಾವ ರೀತಿ ಬಂದಿತ್ತು ಅಂತ ಹೇಳಿಬಿಟ್ಟು. ಸೊ ಕಂಪ್ಲೀಟಾಗಿ ನಾನು ಎಲ್ಲ ಕಪ್ಸಿಗೂ ಇಡ್ಲಿ ಬ್ಯಾಟರ್ನ ಹಾಕಿದ್ದಾಯಿತು. ಈಗ ಇಡ್ಲಿ ಪಾತ್ರೆಯಲ್ಲಿ ಜೋಡಿಸ್ಕೊತಾ ಇದ್ದೀನಿ. ಸ್ಟೀಮ್ ಮಾಡೋದಕ್ಕೆ ಒಂದು 15 ಮಿನಿಟ್ಸ್ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ. ಸೊ ಹೊಸಬ್ರು ಯಾರಾದರೂ ಇಡ್ಲಿ ಮಾಡೋರಿದ್ದರೆ ನಿಮಗೆ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ, ಜಸ್ಟ್ ಯಾವುದಾದ್ರು ಒಂದು ಸಣ್ಣ ಸ್ಪೂನ್ನ ನೀರಲ್ಲಿ ನೆನೆಸ್ಬಿಟ್ಟು ಆ ಇಡ್ಲಿ ಕಪ್ ಏನಿರುತ್ತಲ್ಲ, ಸೊ ಅದರೊಳಗಡೆ ಹಿಂಗೆ ಇಟ್ಬಿಟ್ಟು ನೋಡಿದ್ರೆ ಸ್ಪೂನಿಗೆ ಏನೂ ಅಂಟಿಲ್ಲ ಅಂದರೆ ಇಡ್ಲಿ ಬೆಂದಿದೆ ಅಂತ ಹೇಳ್ಬಿಟ್ಟು, ಸೊ ಈ ರೀತಿ ನೀವು ಇಡ್ಲಿ ಬೆಂದಿದೆಯೋ ಇಲ್ಲೋ ಅಂತೇಳಿ ಚೆಕ್ ಮಾಡ್ಕೋಬೋದು. ಸೊ ನಾನಲ್ಲಿ ಒಂದು 15 ಮಿನಿಟ್ಸ್ ಬೇಯೋದಕ್ಕೆ ಇಡ್ತೀನಿ. ಅದಾದ ನಂತರ ನಿಮಗೆ ತೋರಿಸ್ತೀನಿ ಇಡ್ಲಿ ಯಾವ ರೀತಿ ಬಂದಿತ್ತು ಅಂತ. ಸೊ ನೋಡಿ, ಫೈನಲಾಗಿ ನಾನು ಮಾಡಿರೋಂಥ ಇಡ್ಲಿ ಈ ರೀತಿ ಬಂದಿತ್ತು. ಈ ರೀತಿ ಬಂದಿತ್ತು, ತುಂಬಾ ಚೆನ್ನಾಗಿ ಬಂದಿತ್ತು. ಶೇಪ್ ಕೂಡ ಅಷ್ಟೇ, ಸ್ವಲ್ಪನೂ ಎಲ್ಲೂ ಅಂಟಿಲ್ಲ. ಸೊ ನಾನು ಇಡ್ಲಿ ಜೊತೆಗೆ ತೆಂಗಿನಕಾಯಿ ಚಟ್ನಿ ಜೊತೆಗೆ ಬಣ್ಣ ಸೌತೆಕಾಯಿ ಹುಳಿನ ಮಾಡಿದ್ದೆ. ಸೊ ಇವತ್ತಿನ ಟಿಫನ್ನು ಇಡ್ಲಿ ಮತ್ತು ಸಾಂಬಾರು ಜೊತೆಗೆ ಚಟ್ನಿ, ಇದಾಗಿತ್ತು ನಮ್ಮ ಇವತ್ತಿನ ಟಿಫನ್ನು. ನಮ್ಮನೇಲಿ ಟಿಫನ್ ಆದ ತಕ್ಷಣ ಟೀ ಕುಡಿಯೋ ಅಭ್ಯಾಸ ಇದೆ ಎಲ್ರಿಗೂ. ಹಾಗಾಗಿ ನಾವೇನು ಮಾಡ್ತೀನಿ, ಟಿಫನ್ ಮಾಡೋದಕ್ಕೂ ಮುಂಚೆನೇ ಟೀ ಇಟ್ಬಿಟ್ಟಿರ್ತೀನಿ. ಟಿಫನ್ ಆಗೋಷ್ಟರೊಳಗೆ ನಮ್ಮದು ಟೀ ಕೂಡ ರೆಡಿಯಾಗಿರುತ್ತೆ. ಸೊ ತಿಂಡಿ ತಿಂದ್ಕೊಂಡು ಒಂದು ಕಪ್ ಟೀ ಕುಡಿದ್ರೆ ಅವತ್ತಿನ ತಿಂಡಿ ಸಫಿಷಿಯೆಂಟ್ ಅಂತ ಅನಿಸುತ್ತೆ. ಸೊ ಹಾಗಾಗಿ ತಿಂಡಿ ಜೊತೆಗೆ 1 ಕಪ್ ಸ್ಟ್ರಾಂಗ್ ಟೀ ಇರಲೇಬೇಕು. ಟಿಫನ್ನೆಲ್ಲ ಮುಗಿಸ್ಕೊಂಡು ನಂತರ ನಾನು ಅಡುಗೆಗೂ ಕೂಡ ರೆಡಿ ಮಾಡಿಕೊಂಡೆ. ಸೊ ಇವತ್ತು ಕಿಟ್ಟಿ ಪಾರ್ಟಿ ಇತ್ತು. ಸೊ ಹಾಗಾಗಿ ಬೇಗ ಎಲ್ಲ ಅಡುಗೆ ಮುಗಿಸ್ಕೊಂಡು ರೆಡಿ ಆಗೋಣ ಅಂತ ಹೇಳಿಬಿಟ್ಟು ಜಸ್ಟ್ ಜವಳಿಕಾಯಿ ಇತ್ತು, ಅದನ್ನು ನಾನು ಹಾಗೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಫ್ರೈ ಮಾಡೋದಕ್ಕೆ ಇಟ್ಟಿದ್ದೆ. ನಂತರ ಟೊಮೆಟೊ ಗೊಜ್ಜು ಮಾಡೋಣ ಅಂತ ರೆಡಿ ಮಾಡಿಕೊಂಡೆ. ಸಾಂಬಾರು ಏನು ಮಾಡೋದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಅಂದಾಗ ಅರ್ಜೆಂಟಿಗೆ ನಾನು ಈ ಥರ ಟೊಮೊಟೊ ಗೊಜ್ಜನ್ನ ಪ್ರಿಫರ್ ಮಾಡ್ತೀನಿ. ಜಸ್ಟ್ ಬಿಸಿ ಅನ್ನಕ್ಕೆ ಕಲಿಸ್ಕೊಂಡು ತಿನ್ನೋಕೆ ತುಂಬಾ ಚೆನ್ನಾಗಿರುತ್ತೆ. ಆ್ಯಸ್ ಯೂಶ್ವಲಾಗಿ ಒಂದು ಪ್ಯಾನ್ಗೆ ಎಣ್ಣೆ ಹಾಕಿಬಿಟ್ಟು ಸಾಸಿವೆ, ಅದಾದ ನಂತರ ಕರಿಬೇವು, ಹಸಿಮೆಣ್ಸಿನ್ಕಾಯಿ, ಟೊಮೊಟೊ, ಹಾಗೆಯೇ ಅದು ಬಾಡಿಸ್ಕೊಂಡ್ಮೇಲೆ ಉಪ್ಪು, ಅರಿಶಿನ ಪುಡಿ, ಗರಂ ಮಸಾಲ, ಹಾಗೆ ಕಿಚನ್ ಕಿಂಗ್ ಅಂತ ಒಂದು ಮಸಾಲ ಬರುತ್ತೆ, ಅದನ್ನು ಕೂಡ ಸೇರಿಸ್ಕೊತೀನಿ. ಸ್ವಲ್ಪ ಖಾರದ ಪುಡಿ, ಇದಿಷ್ಟನ್ನು ಹಾಕಿ ಒಂದು 5 ಮಿನಿಟ್ಸ್ ಮೆತ್ತಗಾಗೋವರೆಗೂ ಬೇಯೋದಕ್ಕೆ ಕ್ಯಾಪ್ ಮುಚ್ಚಿಬಿಟ್ಟು ಇಡ್ತೀನಿ. ಅದಾದ ನಂತರ ಎಲ್ಲದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡ್ರೆ ಟೊಮೊಟೊ ಗೊಜ್ಜು ರೆಡಿ ಆಗುತ್ತೆ. ಅರ್ಜೆಂಟಿಗೆ ಏನು ಸಾಂಬಾರಿಲ್ಲ ಅಂದಾಗ ಈ ರೀತಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಾಗತ್ತೆ. ಅದ್ರ ಜೊತೆಗೆ ನಾನು ಜವಳಿಕಾಯಿ ಪಲ್ಯ ಮಾಡೋದಕ್ಕೆ ಸ್ವಲ್ಪ ಆಯಿಲ್ನ ಹಾಕಿ ಜವಳಿಕಾಯಿ ಹುರ್ಕೊಂಡಿದ್ದೀನಿ. ಅದಾದ ನಂತರ ಅದಕ್ಕೆ ಸ್ವಲ್ಪ ಉಪ್ಪು, ಪೆಪ್ಪರ್ ಪೌಡರು, ಹಾಗೆಯೇ ಚಟ್ನಿ ಪುಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ನಾವು ಮನೇಲಿ, ಸೊ ಆ ಚಟ್ನಿ ಪುಡಿ ಕೂಡ ಸೇರಿಸ್ಕೋಬೋದು ಇದ್ರ ಜೊತೆಗೆ. ಅದು ಇನ್ನೂ ಚೆನ್ನಾಗಾಗತ್ತೆ. ಇಲ್ಲಾಂದರೆ ಜಸ್ಟ್ ಉಪ್ಪು ಹಾಗೆ ಪೆಪ್ಪರ್ ಪೌಡರ್ ಹಾಕಿದ್ರೆ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಬಿಟ್ಟು ಸ್ವಲ್ಪ ಬೇಯೋದಕ್ಕೆ ಇಟ್ಬಿಟ್ರೆ ಜವಳಿಕಾಯಿ ಪಲ್ಯ ಕೂಡ ರೆಡಿ ಆಗುತ್ತೆ. ನಾನಿಲ್ಲಿ ಚಟ್ನಿ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ನೀರು ಸೇರಿಸ್ಕೊಂಡು ಒಂದು 5 ಮಿನಿಟ್ಸ್ ಬೇಯಿಸ್ಕೊತೀನಿ. ಅದಾದ ನಂತರ ಜವಳಿಕಾಯಿ ಪಲ್ಯ ಕೂಡ ರೆಡಿ ಆಗುತ್ತೆ. ಇದು ಮಸಾಲ ಥರ ಏನೂ ಇರೋಲ್ಲ, ಜಸ್ಟ್ ಡ್ರೈ ಪಲ್ಯ ಥರ ಇರುತ್ತೆ. ಸೊ ಈಗ ಇಲ್ಲಿ ಪಲ್ಯ ಕೂಡ ರೆಡಿ ಆಯಿತು. 12:30ಗೆ ಅವರು ಬರೋದಕ್ಕೆ ಹೇಳಿದರು ಕಿಟ್ಟಿ ಪಾರ್ಟಿಗೆ. ಸೊ ಹಾಗಾಗಿ ನಾನು 12:30 ಅಷ್ಟರೊಳಗೆ ಹೋದೆ. ನಯನ ಅವ್ರ ಮನೇಲಿ ಕಂಡಕ್ಟ್ ಮಾಡಿದರು ಕಿಟ್ಟಿ. ಸೊ ಅವ್ರದ್ದೇ ಕಿಟ್ಟಿ ಇದ್ದಿದ್ದರಿಂದ ಅವ್ರ ಮನೆಯಲ್ಲೇ ಮಾಡ್ತಾಯಿದ್ರು. ಇವರೇನು ವಾರಕ್ಕೆ ಒಂದೊಂದು ಕಿಟ್ಟಿ ಅಟೆಂಡ್ ಆಗ್ತಾರೆ ಅಂತ ಅಂದ್ಕೋಬೇಡಿ. ಬಟ್ ಇದು ಡಿಸೆಂಬರ್ ಎಂಡೊಳಗೆ ನಾವು ಮುಗಿಸ್ಕೋಬೇಕಿತ್ತು. ದಸರಾ ಅಕೇಶನ್ಸಲ್ಲಿ ತುಂಬ ಪೇರೆಂಟ್ಸ್ ಎಲ್ಲ ಊರಿಗೆ ಹೋಗಿದ್ದರಿಂದ ಪೆಂಡಿಂಗ್ ಇತ್ತು ಮಾಡೋರದು. ಸೊ ಡಿಸೆಂಬರ್ ಎಂಡಷ್ಟರೊಳಗೆ ಇನ್ನೂ 4 ಮೆಂಬರ್ಸ್ ಇದ್ವಲ್ಲ, ಹಾಗಾಗಿ ಮಂತ್ಸಲ್ಲಿ 2 ಟೈಮ್ಸ್ ಕಿಟ್ಟಿ ಇರುತ್ತೆ. ಸೊ ನೆಕ್ಸ್ಟ್ ನಾವು ಜನವರಿಯಿಂದ ಮತ್ತೆ ನ್ಯೂ ಕಿಟ್ಟಿ ಶುರು ಮಾಡಬೇಕಲ್ಲ, ಹಾಗಾಗಿ
ಮುಗಿಸ್ಕೊಳ್ಳೋಣ ಅಂತ ಅಷ್ಟೇ ಬೇಗ ಬೇಗ ಮಾಡ್ಕೋತಾ ಇರೋದು. ಸೊ ತುಂಬಾ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು. ಗೇಮ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಬಟ್ ಇದು ಬ್ಯಾಂಗಲ್ ಗೇಮ್ ಆಗಿದ್ದರಿಂದ ಬಲೂನ್ ಬ್ಯಾಲೆನ್ಸ್ ಮಾಡ್ಕೊತ ಬ್ಯಾಂಗಲ್ಸ್ ಕೈಗೆ ಹಾಕ್ಕೊಳ್ಳೋ ಅಂಥ ಗೇಮ್ ಇತ್ತು. ಆ್ಯಕ್ಚುಲಿ ನನಗೆ ಸೈಜ್ ಯಾವುದೂ ಹಾಕ್ತಾ ಇರಲಿಲ್ಲ ಬ್ಯಾಂಗಲ್ಸು, ಕೈಗೆ ಬ್ಯಾಂಗಲ್ ಹೋಗ್ತಾನೆ ಇವರೇ ನಯನ ಅಂತ ಗೇಮ್ ಇಟ್ಟಿರೋದು, ರಕ್ತ ಸುರಿಸಿ ಎಲ್ಲ ಗೇಮ್ನ ಆಡಿಸ್ತಿದ್ದಾರೆ ನೋಡಿ ಪಾಪ. ಈ ಥರ ಎಲ್ಲ ಆಗಬಾರ್ದಿತ್ತು. ಶ್ರುತಿ ಇಬ್ಬರಿಗೂ ಟೈಮ್ ಸರಿ. ಫಸ್ಟ್ ಗೇಮ್ ಕಂಪ್ಲೀಟ್ ಮಾಡಿಕೊಂಡು ನೆಕ್ಸ್ಟ್ ಸೆಕೆಂಡ್ ಗೇಮಿಗೆ ಟೆರೆಸ್ ಮೇಲೆ ಹೋದ್ವಿ. ಯಾಕಂದರೆ ಅವರು ಮ್ಯೂಸಿಕಲ್ ಚೇರ್ ಕಂಡಕ್ಟ್ ಮಾಡಿದರು. ತುಂಬಾ ವರ್ಷಗಳಾಗಿತ್ತು ಅನಿಸುತ್ತೆ ಮ್ಯೂಸಿಕಲ್ ಚೇರ್ನ ನಾವು ಹಾಡ್ದೇನೆ. ಬಟ್ ತುಂಬ ಚೆನ್ನಾಗಿ ಅನ್ನಿಸ್ತು, ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು ಆ್ಯಕ್ಚುಲಿ ಈ ಕಿಟ್ಟಿಯಲ್ಲಿ. ನಂತರ ಕೆಲವೊಂದು ರೀಲ್ಸ್ ಕೂಡ ಮಾಡ್ಕೊಂಡ್ವಿ. ಒಂದು ಕಿಟ್ಟಿ ಅಂತ ಅಂದಾಗ ಎಂಜಾಯ್ಮೆಂಟ್ ಇಲ್ಲದೆ ಆಗೋದಿಲ್ಲಲ್ಲ. ಸೊ ರೀಲ್ಸ್ ಅಂತ ಅಂದರೆ ನಾವು ಒಂದೇ ಥರ ಡ್ರೆಸ್ ಎಲ್ಲ ವೇರ್ ಮಾಡಿದ್ದಾಗ ಏನೋ ಒಂಥರ ಅನಿಸುತ್ತೆ, ರೀಲ್ಸ್ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಕೆಲವೊಂದು ಫೋಟೋಶೂಟ್ ಎಲ್ಲ ಮುಗಿಸ್ಕೊಂಡ್ವಿ. ಹಾಗೆ ಫುಡ್ ಕೂಡ ಆಯಿತು. ಸೊ ನಾವು ಕಂಪ್ಲೀಟಾಗಿ ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟರೊಳಗೆ 3:30 ಆಗಿತ್ತು. ಅವತ್ತು ಪುಷ್ಯ ನಕ್ಷತ್ರ ಇದ್ದಿದ್ದರಿಂದ ಸ್ವರ್ಣ ಬಿಂದು ಸೋದಿತ್ತು ಗಮ್ಯಂಗೆ ಮತ್ತು ದೈವಿಕಿಗೆ. ಸೊ ಹಾಗಾಗಿ ಸಂಜೆ ನಾನು ನಮ್ಮ ಮನೆಯವರು ಹೋಗಿ ಹಾಕಿಸ್ಕೊಂಡು ಬಂದ್ವಿ. ಅದಾದ ನಂತರ ಏನಾದರೂ ಸ್ನ್ಯಾಕ್ಸ್ ಮಾಡಿಕೊಡೋಣ ಅಂತ ಹೇಳಿಬಿಟ್ಟು ಸ್ಯಾಂಡ್ವಿಚ್ನ ರೆಡಿ ಮಾಡ್ತಾಯಿದ್ದೆ. ಸೊ ಇದಕ್ಕೆ ಮನೇಲಿ ಕ್ಯಾಪ್ಸಿಕಮ್ ಹಾಗೆ ಟೊಮೊಟೊ ಸ್ಪ್ರಿಂಗ್ ಆನಿಯನ್ ಇತ್ತು, ಅಷ್ಟನ್ನೇ ಹಾಕಿದ್ದೀನಿ. ಇದ್ರ ಜೊತೆಗೆ ಕ್ಯಾರೆಟ್ ಹಾಗೆ ಕ್ಯಾಬೇಜ್ ಕೂಡ ಹಾಕ್ಕೋಬೋದು. ಸೊ ಇದಿಷ್ಟನ್ನು ಸಣ್ಣದಾಗಿ ಚಾಪ್ ಮಾಡಿ ಒಂದು ಬೌಲ್ಗೆ ಸೇರಿಸ್ಕೊಂಡು ಅದಕ್ಕೆ ಚಾಟ್ ಮಸಾಲ ಹಾಗೆ ಉಪ್ಪು ಜೊತೆಗೆ ಮಯೋನಿಸ್ನ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವನ್ನಾಗಿ ತರಕಾರಿ ಜೊತೆಗೆ ನಾವು ಹಾಕಿರೋಂಥ ಮಯೋನಿಸ್ ಎರಡೂ ನೀಟಾಗಿ ಮಿಕ್ಸ್ ಆಗಬೇಕು. ಅದಾದ ನಂತರ ಒಂದು ಇಟ್ಬಿಟ್ಟು ಬ್ರೆಡ್ನ ರೋಸ್ಟ್ ಮಾಡ್ಕೊಳ್ಳೋದು. ಬ್ರೆಡ್ ರೋಸ್ಟ್ ಮಾಡ್ಕೊಳ್ಳೋದಕ್ಕೆ ನಾವು ತುಪ್ಪ ಅಥವಾ ಬೆಣ್ಣೆ ಯಾವುದಾದ್ರೂ ಯೂಸ್ ಮಾಡ್ಕೋಬೋದು. ಮೊದಲನೇದಾಗಿ ಒಂದು ಸೈಡ್ ನೀಟಾಗಿ ರೋಸ್ಟ್ ಮಾಡಿಕೊಂಡು ಅದಾದ ನಂತರ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿರೋಂಥ ಮಯೋನಿಸ್ ಮಿಕ್ಸ್ ಏನಿದೆ ಅದನ್ನು ಆ್ಯಡ್ ಮಾಡಿ, ಸೊ ಅದಾದ ನಂತರ ಅದನ್ನು ಕ್ಲೋಸ್ ಮಾಡಿಕೊಂಡು, ಸೊ ಈ ರೀತಿ ಈವನಾಗಿ ಫುಲ್ ಅಪ್ಲೈ ಮಾಡಬೇಕು ಎಲ್ಲ ಸೈಡೂ. ಅದಾದ ನಂತರ ತುರಿದಿಟ್ಕೊಂಡಿರೋ ಅಂಥ ಚೀಸ್ನ ಆ್ಯಡ್ ಮಾಡ್ತಾಯಿದ್ದೀನಿ ಇಲ್ಲಿ. ಅದಾದ ನಂತರ ಬ್ರೆಡ್ನ ಕ್ಲೋಸ್ ಮಾಡಿ ಇದು ಕೂಡ ಅಷ್ಟೇ ಎರಡು ಕಡೆನೂ ನೀಟಾಗಿ ರೋಸ್ಟ್ ಮಾಡ್ಕೋಬೇಕು. ಸೊ ಈ ಟೈಮಲ್ಲಿ ಧಾರಾಳವಾಗಿ ಬೆಣ್ಣೆನ ಉಪಯೋಗಿಸ್ಕೋಬೋದು, ಟೇಸ್ಟ್ ಇನ್ನೂ ಸೂಪರಾಗಿ ಬರುತ್ತೆ. ಸೊ ಎರಡು ಸೈಡೂ ನೀಟಾಗಿ ಕಂಪ್ಲೀಟ್ ಆದ ನಂತರ ಅದನ್ನು ನೀವು 2 ಪೀಸಾಗಿ ಈ ರೀತಿ ಕಟ್ ಮಾಡಿಕೊಂಡು ಸರ್ವ್ ಮಾಡ್ಬೋದು. ಸೊ ಮಕ್ಕಳಿಗೆ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಕೊಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸ್ನ್ಯಾಕ್ಸ್ ಎಲ್ಲ ಮುಗಿಸ್ಕೊಂಡು ಗಮ್ಯಂಗೆ ಹೋಮ್ವರ್ಕ್ ಇತ್ತು. ಸರಿ ಹೋಮ್ವರ್ಕ್ ಎಲ್ಲ ಮುಗಿಸ್ಕೊಂಡ ನಂತರ UT ಇತ್ತು, ಹಾಗಾಗಿ UTಗೆ ಪ್ರಿಪೇರ್ ಆಗ್ತಾಯಿದ್ರು. ಸೊ ಅವ್ರು ಓದ್ಕೊಂಡಿರೋದನ್ನು ಕೇಳ್ತಾ ಕೂತ್ಕೊಂಡಿದ್ದೆ. ಸೊ ಈ ವ್ಲಾಗ್ ಖಂಡಿತ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಈ ವ್ಲಾಗ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇದೇ ರೀತಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್.